ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಎಲ್ಲೆಡೆ ಮಳೆ ಬಂತು ಅಂದರೆ ಎಲ್ಲ ಕಡೆ ಒಂದು ಸಂಭ್ರಮ ಸಡಗರ ದುಪ್ಪಟ್ಟಾಗಿರುತ್ತೆ. ಅದೇ ರೀತಿಯಾಗಿ ಈ ಮುಂಗಾರು ಮಳೆ ಆರ್ಭಟಕ್ಕೆ ಎಲ್ಲ ಜಲಾಶಯಗಳು ಇದೀಗ ತುಂಬಿ ತುಳುಕ್ತಾ ಇವೆ ಅನ್ನುವಂಥ ಮಾತಂತೂ ಸುಳ್ಳಲ್ಲ. ಯಾಕೆ ಅಂತ ಅಂದರೆ ಎಷ್ಟೋ ಕಡೆ ಈ ಮಳೆ ಆರ್ಭಟಕ್ಕೆ ಸೇತುವೆಗಳು ಮುಳುಗೋಗಿದೆ. ಎಲ್ಲ ರೀತಿಯಲ್ಲೂ ಸಹ ಈ ಸೇತುವೆಗಳು ಮುಳುಗೋಗಿದ್ರು ಸಹ ಎಷ್ಟೋ ಜನ ರೈತರ ಮುಖದಲ್ಲಿ ಇದೀಗ ಸಂತಸ ಉಕ್ಕಿ ಹರಿತಾ ಇದೆ ಖಂಡಿತವಾಗೂ ಸಹ. ಯಾಕೆ ಅಂತ ಅಂದರೆ ರಾಜ್ಯದಲ್ಲಿ ಇದೀಗ ಮುಂಗಾರು ಮಳೆ ಇದೀಗ ಚುರುಕಾಗಿ ಸುರಿತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಶೃಂಗೇರಿ ಭಾಗದಲ್ಲಿ ಇದೀಗ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ತುಂಗಾ ನದಿ ಮೈತುಂಬಿ ಹರಿತಾ ಇದ್ದು ಗಾಜನೂರು ಜಲಾಶಯ ಭರ್ತಿಯಾಗಿದೆ. ಇದೇ ವೇಳೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂತಹ ಮಳೆಗೆ ಕೃಷ್ಣ ಹಾಗೂ ಅದರ ಉಪನದಿಗಳೇನಿವೆ ಅವೆಲ್ಲವೂ ಸಹ ಒಳಹರಿವು ಇದೀಗ ಹೆಚ್ಚಾಗಿರುವಂಥದ್ದು. ಹೌದು, ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ತುಂಗಾ ನದಿ ಮೈತುಂಬಿ ಹರಿತಾ ಇದೆ. ಇದರಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಜಲಾಶಯ ಸಂಪೂರ್ಣವಾಗಿ ಇದೀಗ ಭರ್ತಿಯಾಗಿರುವಂಥದ್ದು. ಇನ್ನು ಈ ಮೂಲಕ ಪ್ರಸ್ತುತ ಸಾಲಿನಲ್ಲಿ ರಾಜ್ಯದಲ್ಲಿ ಮೊದಲು ಭರ್ತಿಯಾದಂತಹ ಜಲಾಶಯ ಎಂಬ ಹೆಗ್ಗಳಿಕೆಗೆ ಇದೀಗ ಈ ಜಲಾಶಯ ಪಾತ್ರ ಆಗಿರುವಂಥದ್ದು. ಇನ್ನು ಈ ಜಲಾಶಯಕ್ಕೆ 19,708 ಕ್ಯೂಸೆಕ್ ಒಳಹರಿವಿದ್ದು 8 ಕ್ರಾಸ್ಡ್ ಗೇಟ್ಗಳ ಮೂಲಕ ಇದೀಗ 18,051 ಕ್ಯೂಸೆಕ್ ನೀರನ್ನ ಇದೀಗ ನದಿಗೆ ಹರಿಸಲಾಗ್ತಾ ಇದೆ. ಜಲಾಶಯದ ನೀರಿನ ಒಟ್ಟು ಮಟ್ಟ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ 588.21 ಮೀಟರ್ ತಲುಪಿರುವಂಥದ್ದು. ಇನ್ನು ಲಿಂಗನ್ಮಕ್ಕಿ ಜಲಾಶಯಕ್ಕೆ ಸದ್ಯ 15,000 ಕ್ಯೂಸೆಕ್ ನೀರನ್ನ ಬಿಟ್ಟಿರುವಂಥದ್ದು. ಇನ್ನು ಜಲಾಶಯದ ಮಟ್ಟವನ್ನ ನೋಡೋದಾದ್ರೆ 17,049.85 ಅಡಿಗೆ ಇದೀಗ ಏರಿಕೆಯನ್ನ ಕಂಡಿದೆ. ಇನ್ನು ಇದೇ ವೇಳೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಇದೀಗ ಮಳೆ ಜೋರಾಗಿರುವಂಥದ್ದು. ಇನ್ನು ಪ್ರಮುಖ ಜಿಲ್ಲೆಯಲ್ಲಿ ಮಲಪ್ರಭಾ ಆಗಿರ್ಬೋದು, ಕೃಷ್ಣ, ಘಟಪ್ರಭಾ, ಮಾರ್ಕಂಡೇಯ, ಹಿರಣ್ಯಕೇಶಿ ನದಿಗಳಿಗೆ ಇದೀಗ ಒಳಹರಿವು ಸಹ ಹೆಚ್ಚಾಗಿದೆ. ಇನ್ನು ಜಿಲ್ಲೆಯ ಜೀವನದಿ ಕೃಷ್ಣಾಗೆ ಭಾನುವಾರ 55,000 ಕ್ಯೂಸೆಕ್ ಅಧಿಕ ಒಳಹರಿವಿದ್ದು ನಿಪುಣ ತಾಲೂಕಿನಲ್ಲಿ 3 ಸಂಪರ್ಕ ಸೇತುವೆಗಳೇನಿದೆ ಅವೆಲ್ಲವೂ ಸಹ ಸಂಪೂರ್ಣವಾಗಿ ಇದೀಗ ಜಲಾವೃತಗೊಂಡಿರುವಂಥದ್ದು. ಘಟಪ್ರಭಾ ನದಿಗೆ ಇದೀಗ 1,600ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಟ್ಟಿರುವಂಥದ್ದು. ಗೋಕಾಕ್ ಫಾಲ್ಸ್ ಜಲಪಾತಕ್ಕೆ ಇದೀಗ ಒಂದು ರೀತಿ ಜೀವಕಳೆ ಬಂದಂತೆ ಕಾಣ್ತಾ ಇದೆ. ಇಳಕಲ್ ಜಲಾಶಯದ ನೀರಿನ ಮಟ್ಟ ಭಾನುವಾರ 1.5 ಅಡಿಯಷ್ಟು ಇದೀಗ ಏರಿಕೆಯನ್ನ ಕಂಡಿರುವಂಥದ್ದು. ಇನ್ನು ಇದೇ ವೇಳೆ ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಸಮೀಪ ನಿರ್ಮಾಣ ಹಂತದ ಲೇಔಟ್ಗೆ ಕಟ್ಟಿದಂತಹ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಎಲ್ಲೋ ಒಂದು ಕಡೆ ಹಾನಿ ಉಂಟಾಗಿರುವಂಥದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇದ್ದು ಕಾರವಾರ ತಾಲೂಕಿನಲ್ಲಿ ಮರದ ಟೊಂಗೆ ಒಂದು ಮುರಿದು ಬಿದ್ದು ಕಾರು ಇದೀಗ ಜಖಾಂಗೊಂಡಿದೆ. ಹೌದು, ಈಗ ನಾವೇನು ಹೇಳಿದ್ರಿ ಎಲ್ಲ ಕಡೆ ಜಲಾಶಯ ತುಂಬೋಗಿದೆ, ಎಲ್ಲ ಕಡೆ ಜೀವಕಳೆ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ, ಅದನ್ನು ನೋಡಿದ್ರೆ ಮೈ ರೋಮಾಂಚನ ಉಂಟಾಗುತ್ತೆ ಅನ್ನುವಂಥ ಮಾತಂತೂ ಸುಳ್ಳಲ್ಲ. ಯಾಕೆ ಅಂತ ಅಂದರೆ ನೀರು ಅನ್ನೋದು ಪ್ರತಿಯೊಬ್ಬ ಮಾನವನ, ಪ್ರತಿಯೊಬ್ಬ ಮನುಷ್ಯನ ಪ್ರಮುಖವಾದಂತಹ ಒಂದು ಅಂಶ. ಮೂಲ ಸೌಕರ್ಯಗಳಲ್ಲಿ ಅದು ಸಹ ಒಂದು. ಅದೇ ರೀತಿಯಾಗಿ ಅದರಲ್ಲೂ ಪ್ರಮುಖವಾಗಿ ರೈತರಿಗೆ ನೀರು ಬಹಳ ಮುಖ್ಯವಾದಂತಹ ಅಂಶ. ಮಳೆ ಬಂದರೆ ಎಲ್ಲ ರೈತರು ಕುಣಿದು ಕುಪ್ಪಳಿಸೋದು ಏನಕ್ಕೆ ಅನ್ನುವಂತಹ ಕಾರಣ ಈ ಬಾರಿ ಸುರಿತಾ ಇರುವಂತಹ ಮಳೆಯಿಂದ ಕಂಡು ಬರ್ತಾ ಇದೆ. ಆದರೆ ಇವಾಗ ಈ ಏನು ಸುರಿದಿರುವಂತಹ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಕಾರವಾರ ತಾಲೂಕು ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಈ ಎಲ್ಲ ಕಡೆ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಏನೆಲ್ಲ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಇದೀಗ ಸಕಲೇಶಪುರದಲ್ಲಿ ಏನು ತಡೆಗೋಡೆಯನ್ನ ಕಟ್ಟಿದ್ರು ಅದು ಸಂಪೂರ್ಣವಾಗಿ ಕುಸಿದು ಒಂದಷ್ಟು ಹಾನಿ ಉಂಟಾಗಿರುವಂಥದ್ದು. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರದ ರಂಬೆಗಳೇನಿವೆ ಅವೆಲ್ಲವೂ ಸಹ ಮುರಿದು ಕಾರ್ ಮೇಲೆ ಬಿದ್ದು ಇದೀಗ ಕಾರ್ ಸಂಪೂರ್ಣವಾಗಿ ಜಖಾಂಗೊಂಡಿದೆ. ಇನ್ನು ಧಾರವಾಡದ ಕೆಲವೆಡೆ ಮರಗಳು ಧರೆಗೆ ಉಳಿರುವಂಥದ್ದು. ಇನ್ನು ಕೊಂಬೆಗಳು, ವಿದ್ಯುತ್ ಕಂಬ ಹಾಗೂ ತಂತಿಗಳ ಮೇಲೆ ಬಿದ್ದಂತಹ ಪರಿಣಾಮ ಭಾನುವಾರ ಎಷ್ಟೋ ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತವನ್ನಾಗೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಎಷ್ಟೋ ರೀತಿಯಲ್ಲಿ ಜಲಾಶಯಗಳು ಭರ್ತಿಯಾಗಿವೆ, ಅದೇ ರೀತಿಯಾಗಿ ಸೇತುವೆಗಳು ಮುಚ್ಚೋಗಿದೆ. ಈ ಎಲ್ಲದರ ನಡುವೆ ಇದೀಗ ಎಲ್ಲೋ ಒಂದು ಕಡೆ ಒಂದಷ್ಟು ಹಾನಿಕಾರಕ ವಿಚಾರಗಳು ಸಹ ನಡೆದಿರುವಂಥದ್ದು. ಒಟ್ಟಾರೆಯಾಗಿ ಇದೇ ರೀತಿ ವರ್ಣನ ಆರ್ಭಟ ಜೋರಾಗುತ್ತಾ ಅಥವಾ ಎಲ್ಲ ಕಡೆ ವರ್ಣನ ಆರ್ಭಟ ಜೋರಾಗಿ ಎಲ್ಲ ಜಲಾಶಯಗಳು ಭರ್ತಿಯಾಗುತ್ತಾ, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.